ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನಲ್ಲಿ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈಗ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಹೆಸರುಬೇಳೆ, ಅದೇ ಕಪ್ ಅಳತೆಯಲ್ಲಿ 1 ಕಪ್ ಬೆಲ್ಲ, ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ, 3 ರಿಂದ 4 ಸ್ಪೂನು ತುಪ್ಪ, ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, 2 ಚಮಚ ಹುರಿದಂತಹ ಗಸಗಸೆ, 4 ಏಲಕ್ಕಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಯಲ್ಲಿ ತಗೊಂಡಿರ್ತಕ್ಕಂಥ ಹೆಸರುಬೇಳೆಯನ್ನು ಹುರ್ಕೋಬೇಕು. ಕೆಲವರು ಹಾಗೆ ಹಸಿಯಾಗಿ ಹಾಕ್ತಾರೆ, ಆದರೆ ನಾವು ಹುರಿದು ಮಾಡೋದ್ರಿಂದ ಅದರ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಹದದವರೆಗೂ ಚೆನ್ನಾಗಿ ಹುರಿದು ಅದನ್ನು ತೊಳ್ಕೊಬೇಕು. ಈಗ ತೊಳೆದಾಗಿದೆ, ಅದನ್ನು ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀನಿ. ತೊಳೆದಂತಹ ಎಲ್ಲ ಹೆಸರುಬೇಳೆಯನ್ನು ಕುಕ್ಕರ್ನಲ್ಲೇ ಹಾಕ್ಕೊಂಡು ನಾವು ಯಾವ ಕಪ್ನಲ್ಲಿ ಹೆಸರುಬೇಳೆಯನ್ನು ತೊಗೊಂಡಿದ್ವೋ ಅದೇ ಕಪ್ನ ಅಳತೆಯಲ್ಲಿ 4ರಷ್ಟು ನೀರನ್ನು ತಗೋಬೇಕು. ಈಗ 1 ಕಪ್ ಹೆಸರುಬೇಳೆಗೆ 4 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಈಗ 4 ಕಪ್ ನೀರನ್ನು ಹಾಕಾಗಿದೆ. ಅದಕ್ಕೆ 1 ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಒಂದು 3 ವಿಷಲ್ನ ಕೂಗಿಸ್ಬೇಕು. ಈಗ ಈ ಕಡೆ 3 ವಿಷಲ್ ಕೂಗ್ತಾ ಇರಲಿ. ಅದಕ್ಕೆ ಕುಕ್ಕರ್ ವಿಷಲ್ ಬರೋಕ್ಕೂ ಮುಂಚೆ ನಾವು ಪಕ್ಕದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ಬೆಲ್ಲವನ್ನು ಹಾಗೆ ಹಾಕ್ಬೋದು, ಆದರೆ ಅದರಲ್ಲಿ ಕಸ ಕಡ್ಡಿ ಇರೋದ್ರಿಂದ ನಾವು ಕರಗಿಸಿ ಅದನ್ನು ಸೋಸ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆಯದು. ಈಗ ಬೆಲ್ಲನೂ ಕಾಯ್ದಾಗಿದೆ. ಈ ಕಡೆ ಕುಕ್ಕರ್ 3 ವಿಷಲ್ ಬರ್ತಾಯಿದೆ, ನೀವು ನೋಡ್ತಾ ಇರ್ಬೋದು. ಈಗ 3 ವಿಷಲ್ ಬಂದಾಯಿತು. ಈಗ ಈ ಕಡೆ ಬೆಲ್ಲನೂ ಕೂಡ ಕಾದಿದೆ. ಈಗ ನಾವು ತೊಗೊಂಡಿರ್ತಕ್ಕಂಥ ತೆಂಗಿನಕಾಯಿ ತುರಿಯಲ್ಲಿ ಸ್ವಲ್ಪ ಉಳಿಸ್ಕೊಂಡು ಉಳಿದಂಥ ತೆಂಗಿನಕಾಯಿ ತುರಿ, ಹುರಿದಂತಹ 2 ಚಮಚ ಗಸಗಸೆ ಹಾಗೂ 4 ಏಲಕ್ಕಿ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ. ಈಗ ಪೇಸ್ಟ್ ಆಗಿದೆ ನೋಡಿ. ಈಗ ಪೇಸ್ಟ್ ಆಗಿದೆ. ಈಗ ಬೆಲ್ಲನೂ ಕರಗಿದೆ. ಈಗ ಹೆಸರುಬೇಳೆ ಮುಷ್ಲ ಅಂತ ತೆಗ್ದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಎಷ್ಟು ಹದವಾಗಿ ಬೆಂದಿದೆ ಹೆಸರುಬೇಳೆ ಅಂತ ನೀವು ನೋಡ್ಬೋದು. ಇದು ತೀರಾ ಗಟ್ಟಿಯಾಗಿ ಮುದ್ದೆ ಥರ ಬೆಂದರೆ ಚೆನ್ನಾಗಿರೋದಿಲ್ಲ. ಒಂದು ಹದವಾಗಿ ಬೇಳೆ ಕಾಣ್ತಿರಬೇಕು, ಅದು ಪೂರ್ತಿಯಾಗಿ ಬೆಂದಿರಬೇಕು. ಈ ಹೆಸರುಬೇಳೆ ಪಾಯಸ ದೇಹಕ್ಕೆ ಎಷ್ಟು ತಂಪು ಅಂತ ಹೇಳ್ಬೋದು. ಈಗ ಹೆಸರುಬೇಳೆ ಪಾಯಸಕ್ಕೆ ನಾವು ಕರಗಿಸ್ತಕ್ಕಂಥ ಬೆಲ್ಲವನ್ನು ಹಾಕ್ಕೊಳ್ಳೋಣ. ಆ ಬೆಲ್ಲವನ್ನು ಹಾಕ್ಕೊಂಡ ನಂತರ ಒಂದು ಒಳ್ಳೆ ಮಿಕ್ಸರ್ ಕೊಡೋಣ. ಇದು ಬೇಸಿಗೆಯಲ್ಲಿ ಮಾಡ್ಕೋಬೋದು, ಹಬ್ಬಗಳಲ್ಲಿ ಸಿಹಿಯಾಗಿ ಮಾಡ್ಕೋಬೋದು. ಆದರೆ ಯಾರೇ ಗೆಸ್ಟ್ ಬಂದರೂ ದಿಢೀರ್ನಂತ ಇಂಥ ಪಾಯಸಗಳನ್ನು ನಾವು ಮಾಡ್ಕೋಬೋದು. ಇದು ಪಾಯಸಕ್ಕೆ ಈಗ ರುಬ್ಬಿರ್ತಕ್ಕಂತಹ ಕಾಯಿಯನ್ನು ಹಾಕೋಣ. ಈಗ ಅದು ಎಷ್ಟು ನೀರು ಬೇಕು ಆ ನೀರನ್ನು ನಾವು ನೋಡಿಕೊಂಡು ಹಾಕಬೇಕಾಗುತ್ತೆ. ನಮಗೆ ತೀರಾ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು, ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು. ಆದರೆ ಒಂದು ಹದವಾಗಿ ನಾವು ಮಾಡ್ಕೋಬೇಕಾಗುತ್ತೆ. ತೀರಾ ತೆಳ್ಳಗಾದರೂ ಚೆನ್ನಾಗಿರಲ್ಲ. ಒಂದು ಹದವಾಗಿ ಒಂದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಈಗ ಅದು ಒಂದು ಕಡೆ ಕುದಿಯೋಕ್ಕಿಟ್ಟು ಮತ್ತೊಂದು ಕಡೆ ಒಂದು ಬಾಣಲಿಯಲ್ಲಿ ನಾವು ಡ್ರೈ ಫ್ರೂಟ್ಸ್ನ ಹುರ್ಕೊಂಬಿಡೋಣ. ಒಂದು ಬಾಣಲಿಯಲ್ಲಿ 4 ಸ್ಪೂನ್ ತುಪ್ಪ ಹಾಕ್ಕೊಂಡು ತಗೊಂಡಂತಹ ಬಾದಾಮಿ ಹಾಗೂ ಗೋಡಂಬಿ, ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಈ ಒಂದು ಪಾಯಸ ಎಲ್ರಿಗೂ ಇಷ್ಟವಾಗಿರುವಂತಹ ಒಂದು ಪಾಯಸ ಆಗಿದೆ. ಈಗ ದ್ರಾಕ್ಷಿಯನ್ನು ಹಾಕ್ಕೊಂಡು ಹುರಿತಾ ಇದ್ದೀವಿ. ಈ ಒಂದು ಪಾಯಸನ ದಿಢೀರ್ನ ಸಹ ಮಾಡ್ಕೋಬೋದು ನಾವು. ಈ ದೇಹಕ್ಕೆ ತಂಪು, ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಪಾಯಸ. ಹಾಗೆ ನಾವು ಆವಾಗಲೇ ಉಳಿಸ್ಕೊಂಡಿದ್ವಲ್ಲ, ಅದರಲ್ಲಿ ಸ್ವಲ್ಪ ಕೊಬ್ಬರಿ ತುರಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಮೇಲ್ಗಡೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ಸ್ವಲ್ಪ ಕೊಬ್ಬರಿಯನ್ನು ಉಳಿಸ್ಕೊಂಡು ಸಹ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಹುರಿದಾಗಿದೆ. ಇದನ್ನು ನಾವು ಹೆಸರುಬೇಳೆ ಪಾಯಸಕ್ಕೆ ಕುದೀತಾ ಇರ್ತಕ್ಕಂಥ ಹೆಸರುಬೇಳೆ, ಬೆಲ್ಲ, ಕಾಯಿ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸರ್ ಕೊಡೋಣ. ಇದಕ್ಕೆ ಶಾವಿಗೆನೂ ಕೂಡ ಹಾಕ್ಕೊಬೋದು, ಆದರೆ ಈ ರೀತಿಯೂ ಒಂದು ಸಲ ಮಾಡಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಶಾವಿಗೆ ಹಾಕಿ ಹೇಗೆ ಮಾಡೋದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ತಿಳಿಸ್ತೀನಿ. ಈಗ ನೋಡಿ ಹೆಸರುಬೇಳೆ ಪಾಯಸ ಎಷ್ಟು ಹದವಾಗಿದೆ, ನೋಡ್ತಾ ಇದ್ದರೆ ಹಾಗೇ ಬಾಯಲ್ಲಿ ನೀರು ಬರ್ತಾಯಿದೆ. ಸಿಹಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಅದರಲ್ಲೂ ಮಕ್ಕಳಿಗೆ ಎಲ್ಲರಿಗೂ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗೋವಂಥ ಪಾಯಸ ಅಂತಲೇ ಹೇಳ್ಬೋದು ಇದು. ನೋಡಿ ಈಗ ರೆಡಿ ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ರೆ ಘಮ ಘಮ ಅಂತ ವಾಸನೆ ಬರ್ತಾಯಿದೆ.
ಇದನ್ನು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಎಲ್ಲನೂ ಖಾಲಿ ಮಾಡಾಕ್ಬಿಡ್ತಾರೆ. ಈ ರೀತಿ ಹೆಸರುಬೇಳೆ ಪಾಯಸವನ್ನು ನಿಮ್ಮ ಮನೇಲೂ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಅಮೃತ ಅಡುಗೆ ಮನೆ ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ.